ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಆ ರಾಶಿಗಳ ಸೀರೀಸಲ್ಲಿ ಇವತ್ತು ನೋಡ್ತಾ ಇರುವಂಥ ರಾಶಿ ತುಲಾ ರಾಶಿಯಾಗಿದೆ. ತುಲಾ ರಾಶಿಯ ಜಾತಕರು ಯಾವ ರೀತಿಯಾದಂಥ ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನು ಮಾಡಿ ಜೀವನದಲ್ಲಿ ಬದಲಾವಣೆಯನ್ನು ಪಡಿಬಹುದು ಅಂತ ಹೇಳಿದ್ರೆ, ತುಲಾ ರಾಶಿಯ ಜಾತಕರ ಮನೆಯಲ್ಲಿ ಲಕ್ಷ್ಮೀ ಕುಬೇರರ ವಿಗ್ರಹ ಇರಲೇಬೇಕು. ಲಕ್ಷ್ಮೀ ಕುಬೇರರ ಮಂತ್ರ ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಅರ್ಥ ಆಯ್ತಾ? ಪ್ರತಿ ಸಲ ಇವರು ಯಾವುದೇ ಒಂದು ದೇವಸ್ಥಾನಕ್ಕೆ ತೆರಳಿ, ಎಲ್ಲೇ ಹೋಗಲಿ ಅಥವಾ ಮನೆಯಲ್ಲೇ ಆಗಲಿ, ಒಂದು ನೈವೇದ್ಯ ಅಥವಾ ಪ್ರಸಾದವಾಗಿ ಇವರು ಏನು ಉಪಯೋಗಿಸ್ಬೋದು ಅಂದರೆ, ಮೋತಿಚೂರ್ ಲಡ್ಡುವನ್ನೇ ಪ್ರಸಾದವಾಗಿ ನೈವೇದ್ಯವಾಗಿಟ್ಟು ಅದನ್ನು ಪ್ರಸಾದವಾಗಿ ಇವರುಗಳು ಸ್ವೀಕರಿಸಬೇಕಾಗತ್ತೆ. ಆದಿತ್ಯ ಹೃದಯ ಪಾರಾಯಣವನ್ನು ಇವರು ಪ್ರತಿನಿತ್ಯ ಮಾಡ್ಬೋದು. ಅಥವಾ ನನಗೆ ಪಾರಾಯಣ ಮಾಡೋಕ್ಕೆ ಬರಲ್ಲ, ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂದರೆ ಪ್ರತಿನಿತ್ಯ ಅದನ್ನು ಆದಿತ್ಯ ಹೃದಯವನ್ನು ಕೇಳಿಸ್ಕೋಬೋದು. ಇವರು ಯಾವುದೇ ಒಂದು ಸ್ತ್ರೀ ದೇವತಾ ದೇವಸ್ಥಾನದಲ್ಲಿ ಹಸಿರು ಬಣ್ಣದ ಸೀರೆ, ಹಸಿರು ಬಣ್ಣದ ಬಳೆಯನ್ನು ತಾಯಿಗೆ ಸಮರ್ಪಿಸಿದರೆ ಇವರ ಜೀವನದಲ್ಲಿ ಭಾಳಷ್ಟು ಮಟ್ಟಿಗೆ ಬದಲಾವಣೆಗಳು ಕಂಡು ಬರ್ತವೆ. ನಾನು ಇದನ್ನು ಪ್ರತಿ ತಿಂಗಳು ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಯಾರ್ಯಾರಿಗೆ ಯಾವ ರೀತಿಯಾಗಿ ಆರ್ಥಿಕ ಪರಿಸ್ಥಿತಿ ಇರುತ್ತೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಸಾಧ್ಯವಾದಂಥ ಸಂದರ್ಭದಲ್ಲಿ ಸಾಲ ಮಾಡಬೇಡಿ. ನಿಮಗೆ ಸಾಧ್ಯವಾದಂಥ ಸಮಯದಲ್ಲಿ ನಿಮ್ಮ ಒಂದು ಸ್ವತಃ ಸಂಪಾದನೆ ಏನಾದರೂ ಇದ್ದರೆ ಅದರಲ್ಲಿ ತಾಯಿಗೆ ಒಂದು ಹಸಿರು ಸೀರೆ ಮತ್ತು ಹಸಿರು ಬಳೆಯನ್ನು ಅರ್ಪಿಸಿ ನಿಮ್ಮ ಜೀವನ ಅಭಿವೃದ್ಧಿಯ ಪಥದಲ್ಲಿ ಸಾಗೋದನ್ನು ನೀವೇ ಸ್ವತಃ ನೋಡ್ತೀರಾ. ಎಲ್ರಿಗೂ ಒಳ್ಳೆಯದಾಗಲಿ.